ಮಗನೇ, ನಿನ್ನ ತಂಗಿಯನ್ನು ಮದುವೆ ನನಗೆ ಕೊಡುತ್ತನೆಂದು ಹೇಳಿ ನಂತರ ನನಗಾಗದ ಮಾತು ಕೇಳಿ ಬ್ಯಾಂಗ್ಳೂರ್ ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥನಿಗೆ ದಾರಿಯಾದ ಪಡೆಯದೆಯಲ್ಲ. ಕಾಯಿತು ನಿನ್ನ ತಂಗಿಯ ಸಂಸಾರ. ಮದುವೆಯಾದ ಪ್ರಥಮ ರಾತ್ರಿಯಲ್ಲಿ ನಿನ್ನ ತಂಗಿಯ ಗಂಡ ಬ್ಯಾಂಗ್ಳೂರ್ ಬ್ಯಾಂಕ್ ಮ್ಯಾನೇಜರ್ ಅನ್ನು ಕೊಲೆ ಮಾಡಿ ಈ ಜಗತ್ತಿನಿಂದಲೇ ಕಳಿಸಿ ಬ್ಯಾಂಕ್ ಲೂಟಿ ಮಾಡಿಕೊಂಡು ಬಂದಿರುವೆ. ಹೇಗಿದೆ ಈ ನಾಗರಾಜನ ಕೈ ಛಳಕ? ಸುವರ್ಣ ಬಂಗಾರದಂತೆ ಹೆಣ್ಣು ಎಲ್ಲಿಗೆ ತನಕ ರೂಪ ಯೌವನದ ತುಂಬಿ ನಿಂತಿರುವ ಅವಳ ರೂಪ ರಂಬಿ ಊರ್ವಶಿಯರನ್ನು ನಾಚಿಸುವಂತಿದೆ. ಈ ಹೆಣ್ಣಿನ ಸವಿ ನಾನು ತಮ್ಮ ಸೋಮಶೇಖರ್ ಮೈಸೂರಿನಿಂದ ಬಂದಿದ್ದಾನೆ. ಅವನಿಗೆ ಭೇಟಿಯಾದಾಗ ಅವನ ವಿಷಯ ತಿಳಿಯುತ್ತಾನೆ. ಆಗ ನಾನು ವರದಕ್ಷಿಣೆ ಪಡೆಯದೆ ಮದುವೆ ಮಾಡಿಕೊಳ್ಳುವನಾಗೆ ಹೇಳಿ ಅವಳ ಮದುವೆ ಮಾಡಿಕೊಂಡು ಮರುದಿನವೇ ಅವರ ಸಕಲ ಸಂಪತ್ತನ್ನು ಎತ್ತಂದಿ ಹೋಗಿ ಅಣ್ಣ ತಮ್ಮಂದಿರನ್ನು ಪಿಕಾರಿ ಮಾಡಿ ಬೀದಿ ಬೀದಿ ವಿಷ ಬೇಡ ಹಚ್ಚಿದಾದರೆ ನಮ್ಮ ಮನಸ್ಸಿಗೆ ಶಾಂತಿ. ನಾನು ನಂಬಿದರೆ ನಾಗರಾಜ ಕಣ್ಣಿಟ್ಟರೆ ಹಲೋ ಸೋಮು, ಯಾವಾಗ ಬಂದಿ ಮೈಸೂರಿನಿಂದ? ಹೇಗೆ ಸಾಗಿದೆ ನಿನ್ನ ವಿದ್ಯಾಭ್ಯಾಸ? ಎಲ್ಲ ಚೆನ್ನಾಗಿ
ಬಂದಿದೆ ತಾನೆ? ದೇವರ ದಯದಿಂದ ಎಮ್ಮೆ ಪಡೆದು ಬಂದಿರುವೆ. ಎಲ್ಲ ಚೆನ್ನಾಗಿದ್ದೇನೆ. ಆದರೆ ಚೆನ್ನಾಗಿದ್ದೇನೆ ಎಂಬ ಸಂತೋಷದ ಸಾಗರಕ್ಕೆ ಆದರೆ ಎಂಬ ಕಷ್ಟದ ಕಟ್ಟಡವನ್ನು ಹೇಗೆ ಕಟ್ಟಿದೆ? ನನ್ನ ತಂಗಿ ಸುವರ್ಣ ಯೌವನದ ವಯಸ್ಸಿನಲ್ಲಿ ವಿಧವೆಯಾಗಿ ನರಕ ಜೀವನ ಸಾಗಿಸುತ್ತಿರುವಳು. ಹೌದು, ನಾನು ಈ ವಿಷಯ ಕೇಳ್ತೇನೆ. ಪಾಪ, ದೇವರು ಅವನಿಗೆ ಆ ರೀತಿ ದ್ರೋಹ ಬಗೆಯಬಾರದಿತ್ತು. ಹೋಗಲಿ, ಇಂದಿನ ವಿಷಯ ಮರೆತು ಮುಂಬಳನ್ನು ಹಸನ ಮಾಡಿಕೊಳ್ಳುವುದು ಉತ್ತಮ. ಅಂದರೆ ಅವಳು ಆ ಜನ್ಮ ಪರ್ಯಂತ ವಿಧವೆಯಾಗಿ ಬಾಳಬೇಕೆ? 21ನೇ ಶತಮಾನ ಸುಧಾರಿಸಿದ್ದ ಕಲಿಯುಗದಲ್ಲಿದ್ದ ಅವಳಿಗೆ ಒಂದು ವರ ಸ್ವಾದಿಸಿ ನಾನು ಅವಳ ಮದುವೆ ಮಾಡಬೇಕೆಂಬುದು ನನ್ನ ಆಸೆ. ನೋಡು ಸೋಮು, ವರ ಆದಂತ ವರವಿದ್ದವರ ಮನೆಗೆ ಮಗಳನ್ನು ಕರೆದುಕೊಂಡು ಹೋಗಿ ತೋರಿಸಿ ಹೆಣ್ಣಿನ ತಾಯಿ ತಂದೆಗಳು 50,000 ವರದಕ್ಷಿಣೆ, 6 ಬಂಗ್ಲೆ, ಚಿನ್ನಾಭರಣಗಳು ಕೊಡುತ್ತೇನೆಂದು ಹೇಳಿದರು ಇಲ್ಲೇ ಎನ್ನುವ ಇಂದಿನ ಕಾಲದಲ್ಲಿ ನಿನ್ನ ತಂಗಿಯ ಮದುವೆ ಮಾಡುವುದೆಂದರೆ ರಂಡೆಯ ಮದುವೆ ಹೋಗಿದವರು ಹೊಂದುಕೊಂಡಂತೆ. ನಾಗರಾಜ್, ಅರ್ಥವಾಯ್ತು ನೀನು ಹಾಡಿದ ಮಾತು. ನಿಜ, ಸರ್ಕಾರ ವರದಕ್ಷಿಣೆ ತೆಗೆದುಕೊಳ್ಳಬಾರದೆಂದು ಕಡ್ಡಾಯ ಕಾನೂನು ಮಾಡಿದರು. ಆ ಕಾನೂನನ್ನೇ ಉಲ್ಲಂಘಿಸಿ ಚಿಕ್ಕಪಟ್ಟ ಹೆಣ್ಣು ಹೆತ್ತವರ ಕರೆಯಿಂದ ವರದಕ್ಷಿಣೆ ಪಡೆಯುತ್ತಿರುವೆಂದರೆ ಹೆಣ್ಣಿಗೆ ಶೋಷಣೆ ಕೂಗು ಪ್ರತಿನಿತ್ಯ ಕೇಳಿ ಬರ್ತದೆ. ಸಿಕ್ಕಪಟ್ಟ ವರದಕ್ಷಿಣೆ ಪಡೆದ ಹೆಣ್ಣಿಗೆ ತಮ್ಮನ್ನು ಮಾಡಿಕೊಳ್ಳುವ ಗುಲಾಮರು ಈ ಸಮದಲ್ಲಿ ತುಂಬಿರುವುದನ್ನ ಈ ಹೆಣ್ಣಿನ ಬಾಳು ಏಳ ತೀರದು. ಆದರೇನು ಮಾಡುವುದು ನಾಗರಾಜ್? ನನ್ನ ತಂಗಿ ಮುಖ ನೋಡಿದಾಗಲೇ ನನಗೆ ಅರ್ಥವಾಗುತ್ತದೆ. ಬೇಕಾದಷ್ಟು ವರದಕ್ಷಿಣೆ ಆಸ್ತಿ ಕೇಳಿದರೆ ಕೊಟ್ಟು ನಾನು ಅವಳ ಮದುವೆ ಮಾಡಬೇಕೆಂಬುದು ನನ್ನ ಆಸೆ. ಹೋಗಲಿ, ಈಗ ನಿನ್ನ ಉದ್ಯೋಗಕ್ಕಾಗಿ ಅಲಿದಲಿದು ಸಾಕಾಯಿತು. ಏನಾದ್ರೂ ಸ್ವಂತ ಬಿಸಿನೆಸ್ ನಡೆಸಬೇಕೆಂದಿದ್ದೇನೆ. ನೀನೇನು ನೌಕರಿ ಮಾಡಬೇಕೆಂದಿರು ತಾನೇ? ನೌಕರಿ 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 ಎಂಬ 3 ಅಕ್ಷರಗಳು ಅಂತ ಮೇಲೆ ನಿಂತಿವೆ. ಒಬ್ಬ ಸರ್ಕಾರಿ ಚಿಕ್ಕ ಪಿಯೂನಿನಿಂದ ಹಿಡಿದು ದೊಡ್ಡ ಅಧಿಕಾರಿಗಳವರೆಗೆ ಲಂಚ ಪಡೆಯುತ್ತಾರೆ. ಅಂದಾಗ ನಮ್ಮಂತವರಿಗೆ ನೌಕರಿ ಸಿಗುವುದು ಕಷ್ಟ. ನೌಕರಿ ಸಿಗಬೇಕಾದರೆ ಹಣವಿರಬೇಕು, ಇಲ್ಲವೇ ವಸೂಲಿ ಇರಬೇಕು ಮತ್ತು ಕೀಳು ಜಾತಿಯವನಾಗಿರಬೇಕು. ಅಂದವರಿಗೆ ನೌಕರಿ ಸಿಗುತ್ತದೆ. ನೌಕರಿ ಪ್ರಯತ್ನ ಮಾಡುತ್ತಿದ್ದೇನೆ. ಮುಂದೆ ದೈವಿಚ್ಛೆ ಇದ್ದಂತೆ ಆಗಲಿ. ಸೋಮು, ನೀನು ಅನ್ಯಥ ಭಾವಿಸಿದಲ್ಲಿ ನನ್ನದೊಂದು ಮಾತು. ಏನದು? ನೀನು ಒಪ್ಪಿದಲ್ಲಿ ನಿನ್ನ ತಂಗಿಯನ್ನು ಮದುವೆಯಾಗಲು ತಯಾರಿದ್ದೀನಿ. ನೋಡು ನಾಗರಾಜ್, ನನಗೂ ಮನೆಯಲ್ಲಿ ದೇವರಂತ ಹಿರಿಯಣ್ಣನಿದ್ದಾನೆ. ವಿಚಾರಿಸಿ ಮತ್ತೊಮ್ಮೆ ಭೇಟಿಯಾದಾಗ ವಿಷಯ ತಿಳಿಸುತ್ತೇನೆ. ನೋಡು, ವಿಚಾರಿಸಿ ಆದಷ್ಟು ಬೇಗ ತಿಳಿಸು. ನಾನೇನು ಬರುತ್ತೇನೆ. ಗುಡ್ ಬಾಯ್. ಹೋಗಿ ಬಾ.